प्रसक्तानां दयापहृतचेतसां व्यवसायात्मिका बुद्धिः समादौ न विधीयते त्रैगुण्यविषया भेदाः निस्त्रैगुण्यो भवार्जुन निर्द्वन्द्वो नित्यसत्त्वस्थः निर्योगक्षेम आत्मवान् यावानर्थ उदपाने सर्वतः संप्लुतोदके तावान् सर्वेषु वेदेषु ब्राह्मणस्य विजानतः कर्मण्येवाधिकारस्ते मा फलेषु कदाचन मा कर्मफलहेतुर्भूः मा ते सङ्गोऽस्त्वकर्मणि योगस्थः कुरु कर्माणि सङ्गं त्यक्त्वा धनञ्जय सिद्ध्यसिद्ध्यो समो भूत्वा समत्वं योग उच्यते. ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪುಷ್ಟಿತ್ವಾಣಿ ಜನ್ಮರೂಪಿ ಕರ್ಮಫಲವನ್ನು ಕೊಡುವುದು. ಸಂಸಾರಿಕ ಭೋಗದಿಂದ ರಾಗದ್ವೇಷಗಳು ಹೇಗೆ ಮರಣಕ್ಕೂ ಜನನಕ್ಕೂ ಹೇಗೆ ಕಾರಣ ಆಗುವುದೆಂದು ಇಲ್ಲಿವರೆಗೂ ವಿವರಿಸಿದಂಥ ಶ್ರೀಕೃಷ್ಣ ಪರಮಾತ್ಮ 44ನೇ ಶ್ಲೋಕದಲ್ಲಿ ಹೇಳುತ್ತಾರೆ, ಆ ಪುಷ್ಟಿತ ವಾಣಿಯಿಂದ ಯಾರ ಅಂತಃಕರಣವು ಅಪವೃತವಾಗಿದೆಯೋ, ಭೋಗಗಳತ್ತ ಸೆಳೆಯಲ್ಪಟ್ಟಿದೆಯೋ ಮತ್ತು ಯಾರು ಭೋಗ ಹಾಗೂ ಐಶ್ವರ್ಯದಲ್ಲಿ ಅತ್ಯಂತ ಆಸಕ್ತರಾಗಿದ್ದಾರೋ ಆ ಮನುಷ್ಯರಿಗೆ ಪರಮಾತ್ಮನಲ್ಲಿ ಒಂದೇ ನಿಶ್ಚಯವುಳ್ಳ ಬುದ್ಧಿಯು ಉಂಟಾಗುವುದಿಲ್ಲ. ತಯಾಪೃಹತ ಚೇತಸಾಂ ಅಂತಂದರೆ ಪುಷ್ಟಿತ ವಾಣಿಯಿಂದ ಯಾರ ಮನಸ್ಸು ಆವರಿಸಿದೆಯೋ ಅವರ ಚಿತ್ತ ಸದಾ ಸ್ವರ್ಗ ಸುಖ, ಅಪ್ಸರೆಯರ ಸಂಘ, ಸುರಪಾನ ಕಡೆಗೆ ಇರುತ್ತದೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ಅಂದರೆ ಪಂಚೇಂದ್ರಿಯದಿಂದ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧದಿಂದ ಶರೀರಕ್ಕೆ ಉಂಟಾಗುವ ಸಂತಸ, ಕ್ಷಣಿಕ ಸುಖದ ಅನುಭವದಿಂದ ಅದರ ಜೊತೆಗೆ ಭೋಗಕ್ಕೆ ಬೇಕಾಗುವ ಪದಾರ್ಥ, ಹಣ, ಕಾಸು, ಮನೆ ಮೊದಲಾದ ವಸ್ತುಗಳಿಗೆ ಸಕಲ ಐಶ್ವರ್ಯ ಎನ್ನುತ್ತೇವೆ. ಯಾರಿಗೆ ಈ ಭೋಗದ ವಸ್ತುಗಳ ಮೇಲೆ ಆಸಕ್ತಿ, ಸೆಳೆತ ಬುದ್ಧಿ ಇರುತ್ತೋ ಅಂಥವ್ರಿಗೆ ಭೋಗೈಶ್ವರ್ಯದ ಪ್ರಸಕ್ತಾನ ಅನ್ನುತ್ತಾರೆ. ಅಂದರೆ ಪರಮಾತ್ಮನಲ್ಲಿ ಅವರಿಗೆ ಬುದ್ಧಿ ಬರೋದೇ ಇಲ್ಲ. ಈ ಭೋಗ ಮತ್ತು ಐಶ್ವರ್ಯದಲ್ಲಿ ಮುಳುಗಿದವರಿಗೆ ಅಸುರಿ ಸಂಪತ್ತಿನ ದುರಾಸೆ ಇರುತ್ತದೆ. ವ್ಯವಸಾಯಾತ್ಮಿಕ ಬುದ್ಧಿ ಸಮಧೇನ ವಿಧೇಯತೆ ಅಂತಂದರೆ ಮನುಷ್ಯ ಜನ್ಮದ ನಿಜವಾದ ಧ್ಯೇಯ ಪರಮಾತ್ಮನನ್ನು ಪ್ರಾಪ್ತ ಮಾಡಿಕೊಳ್ಳುವುದು. ಅದಕ್ಕೆ ವ್ಯವಸಾಯುಕ್ತ ಬುದ್ಧಿ ಅನ್ನುತ್ತಾರೆ. ಮನದಲ್ಲಿ ಮಲಿನತೆ ತೆಗೆದು ಭೋಗದಿಂದ ವಿರಕ್ತನಾಗಿ ಪರಮಾತ್ಮನತ್ತ ಚಿತ್ತ ಸಾಗುವುದಾಗಿದೆ. ಪರಮ ದಯಾಳು ಆದ ಪರಮಾತ್ಮ ನಮಗೆ ಸುಖ ದುಃಖದಿಂದ ಮೇಲೆದ್ದು ಪರರನ್ನು ನಿಸ್ವಾರ್ಥ ಸೇವೆ ಮಾಡಿ ಭಗವತ್ನ ತತ್ವ ಪಡೆಯುವ ವಿಲಕ್ಷಣ ವಿವೇಕ ಶಕ್ತಿ ಕೊಟ್ಟಿದ್ದಾನೆ. ಪಶು ಪಕ್ಷಿಗಳು ಕ್ಷಣಿಕ ಸುಖ ಭೋಗ ಪಡೆದು ಸಾಯುತ್ತವೆ. ಆದರೆ ಕೇವಲ ಮನುಷ್ಯ ಜನ್ಮಕ್ಕೆ ಜನರ ಸೇವೆ ಮಾಡಿ ಜನಾರ್ದನನ್ನು ಕಾಣುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಜಗತ್ತನ್ನೇ ಸತ್ಯವೆಂದುಕೊಂಡವರಿಗೆ ಕೂಡ ನಿಷ್ಕಾಮ ಕರ್ಮ ಯೋಗದಿಂದ ಮುಕ್ತಿ ಪಡೆಯಬಹುದು. ಯಾವುದೇ ಮಾತನ್ನು ಪುಷ್ಟಿ ಮಾಡುವ ಮೊದಲು ಎರಡೂ ಪಕ್ಷಗಳ ವಾದ ತಿಳಿಸುವುದು ಪರಮಾತ್ಮ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಸಕಾಮ ಮತ್ತು ನಿಷ್ಕಾಮ ಕರ್ಮಗಳ ಬಗ್ಗೆ ವಿವರಿಸಿ ಮುಂದಿನ 45ನೇ ಶ್ಲೋಕದಲ್ಲಿ ಹೇಳುತ್ತಾರೆ, ವೇದಗಳು 3 ಗುಣಗಳ ಕಾರ್ಯವನ್ನು ವರ್ಣಿಸುವುದಂಥದ್ದಾಗಿದೆ. ಹೇ ಅರ್ಜುನ, ನೀನು 3 ಗುಣಗಳ ರಹಿತನಾಗು. ರಾಗದ್ವೇಷಾದಿ ದ್ವಂದ್ವಗಳಿಂದ ರಹಿತನಾಗು. ನಿರಂತರ ನಿತ್ಯ ವಸ್ತು ಪರಮಾತ್ಮನಲ್ಲಿ ಸ್ಥಿತನಾಗು. ಯೋಗಕ್ಷೇಮವನ್ನು ಬಯಸಬೇಕು ಮತ್ತು ಪರಮಾತ್ಮನ ಪಾರಾಯಣ ಮಾಡಬೇಕು. ತ್ರೈಗುಣ್ಯ ವಿಷಯ ದೇವಾಹ ಅಂದರೆ
ವೇದಗಳಲ್ಲಿ ವಿವರಿಸಿದಂಥ 3 ಗುಣಗಳು ಮತ್ತು ಆ 3 ಗುಣಗಳ ಕಾರ್ಯ ಭೋಗ, ಭೂಮಿ, ಸ್ವರ್ಗದ ವಿವರಣೆ ಇದೆ. ಅದನ್ನು ತಿಳಿದುಕೋ ಅಂತ ಹೇಳ್ತಾರೆ. ಇಲ್ಲಿ ಶ್ರೀಕೃಷ್ಣ ವೇದಗಳ ನಿಂದನೆ ಅಥವಾ ಖಂಡನೆ ಮಾಡ್ತಾ ಇಲ್ಲ. ಆದರೆ ವಜ್ರ ಮತ್ತು ಗಾಜಿನ ತುಂಡಿನ ಮಧ್ಯದ ವ್ಯತ್ಯಾಸ ಅರಿಯಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದರ ವಿವೇಕ ಇರಬೇಕು. ವಜ್ರದ ಹಿರಿಮೆ ಗರಿಮೆ ಗಾಜಿನ ಗೊತ್ತಾಗಬೇಕು ಅಂತನ್ನೋದು ಅವನ ಉದ್ದೇಶ ಆಗಿದೆ. ವೇದದಲ್ಲಿ ವರ್ಣಿಸಿದ ಸಕಾಮ ಕರ್ಮಗಳು ಗಾಜಿನಂತೆ ನಿಷ್ಕಾಮ ಭಾವ ಪರಮಾತ್ಮನ ಕಡೆಗೆ ಕರೆದೊಯ್ಯುವ ಅಮೂಲ್ಯ ವಜ್ರದಂತೆ ಎಂದು ಭಿನ್ನವಾಗಿದೆ ಅಂತ ವಿವರಿಸ್ತಾನೆ. ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತಂದರೆ, ಹೇ ಅರ್ಜುನ, ನೀನು 3 ಗುಣಗಳ ಕಾರ್ಯರೂಪಿ ಜಗತ್ತಿನ ಇಚ್ಛೆಯನ್ನು ತ್ಯಾಗ ಮಾಡಿ ಅಸಂಸಾರಿ ಅಂದರೆ ಸಂಸಾರ ಬಂಧನದಿಂದ ಮುಕ್ತನಾಗುವಂತ. ಸಂಸಾರ ಎಂದರೆ ಜನರು ಮದುವೆ ಮಾಡಿಕೊಂಡು ಗಂಡ ಹೆಂಡತಿ ಮಕ್ಕಳ ಜಂಜಾಟಕ್ಕೆ ಸಂಸಾರ ಅಂದ್ಕೊಂಡಿದ್ದಾರೆ. ಆದರೆ ಇಲ್ಲಿ ಸಂಸಾರವೆಂದರೆ ಹುಟ್ಟು ಸಾವಿನ ವಿಷದ ವರ್ತುಲದಿಂದ ಹೊರಬರುವುದೇ ಅಸಂಸಾರಿ ಅಂತ. ನಿರ್ದ್ವಂದ್ವ ಅಂತಂದರೆ ಸಂಸಾರದಿಂದ ಹೊರಬರಲು ರಾಗ ದ್ವೇಷ ಮುಂತಾದ ದ್ವಂದ್ವಗಳಿಂದ ಹೊರಬರಬೇಕು. ಸಾಧಕರಿಗೆ ಪರಮಾತ್ಮನಲ್ಲಿ ಉಂಟಾದಾಗ ಜಗತ್ತಿನ ಯಾವುದರ ಮೇಲೂ ದ್ವೇಷ ಇರಕೂಡದು. ಕಾರಣ ಜಗತ್ತಿನ ಕಣಕಣದಲ್ಲಿ ಜಗದೀಶ್ವರನಿದ್ದಾನೆ. ಹಾಗಾಗಿ ಅವರಿಗೆ ಯಾರ ಮೇಲೂ ದ್ವೇಷ ಇರುವುದಿಲ್ಲ. ಒಂದೇ ವಿಷಯದಲ್ಲಿ ಒಂದೇ ವಸ್ತುವಿನಲ್ಲಿ 2 ಭಾವ ಇರುವುದಕ್ಕೆ ದ್ವಂದ್ವ ಎನ್ನುತ್ತೇವೆ. ಸರ್ವವ್ಯಾಪಿ ಸತ್ಯ ನಿತ್ಯ ಅನಂತ ಪರಮಾತ್ಮನಲ್ಲಿ ದ್ವಂದ್ವ ದ್ವೇಷವಿರಲು ಸಾಧ್ಯವೇ ಇಲ್ಲ. ಪ್ರತಿಕೂಲ ಸಮಯದಲ್ಲಿ ದ್ವೇಷ ಉಂಟಾಗುವಂಥ ಅವಸ್ಥೆ ಅದಕ್ಕೆ ಉಪರತಿ ಎನ್ನುತ್ತಾರೆ. ನಿತ್ಯ ಸತ್ವಸ್ಥಃ ಅಂತಂದರೆ ನಿತ್ಯ ನಿರಂತರ ಸರ್ವತ್ರ ಸರ್ವಕಾಲಕ್ಕೂ ಇರುವಂಥ ಪರಿಪೂರ್ಣ ಪರಮಾತ್ಮನಲ್ಲಿ ಸ್ಥಿರವಾಗಿರುವುದರಿಂದ ದ್ವಂದ್ವ ಇರುವುದಿಲ್ಲ. ನಿರ್ಯೋಗಕ್ಷೇಮ ಅಂತಂದರೆ ನೀನು ಯೋಗಕ್ಷೇಮದ ಬಗ್ಗೆ ಚಿಂತಿಸಬೇಡ ಅರ್ಜುನ, ಕೇವಲ ನನ್ನ ಪಾರಾಯಣ ಮಾಡು, ನಿನ್ನ ಯೋಗಕ್ಷೇಮವನ್ನು ಸ್ವಯಂ ನಾನೇ ನೋಡ್ಕೊಳ್ತೀನಿ ಅಂತ ಕೃಷ್ಣ ಪರಮಾತ್ಮ ಭರವಸೆ ಕೊಡ್ತಾರೆ. ಆತ್ಮವಾನ್ ಅಂತಂದರೆ ಪರಮಾತ್ಮನ ಪ್ರಾಪ್ತಿ ಒಂದೇ ನಿಮ್ಮ ಗುರಿಯಾಗಲಿ ಅಂತ ತಿಳಿಸ್ತಾರೆ. ಭಗವಂತ ಅಮೃತ ಮತ್ತು ಮೃತ್ಯು, ಸತ್ ಮತ್ತು ಅಸತ್ ಎರಡನ್ನೂ ತನ್ನ ಸ್ವರೂಪವೆಂದು ಅಮೃತಂ ಚೈವ ಮೃತ್ಯಶ್ಚ ಸದಾಶ್ಚರ್ಜುನ ಅಂತ ಹೇಳ್ತಾರೆ. ಅಂದರೆ 3 ಗುಣಗಳನ್ನು ತ್ಯಜಿಸಿ ದ್ವಂದ್ವರಹಿತನಾಗರು ಅಂತ ತಿಳಿಸ್ತಾರೆ. ಮುಂದೆ 46ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಎಲ್ಲ ಕಡೆಗಳಲ್ಲಿ ಪರಿಪೂರ್ಣ ಮಹಾನ್ ಜಲಾಶಯವು ಪ್ರಾಪ್ತವಾದಾಗ ಚಿಕ್ಕ ಪುಟ್ಟ ಹೊಂಡಗಳಲ್ಲಿ ನೀರಿಗೆ ಮನುಷ್ಯನಿಗೆ ಎಷ್ಟು ಪ್ರಯೋಜನವಾಗುತ್ತದೆ, ಅಷ್ಟೇ ಅಪ್ರಯೋಜಕ ಕೇವಲ ವೇದಶಾಸ್ತ್ರವನ್ನು ಓದಿ ಬ್ರಹ್ಮಜ್ಞಾನ ಪಡೆದೆ ಎನ್ನುವರು ಅಂತ ಹೇಳ್ತಾರೆ. ಅದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ ಅಂತ ತಿಳಿಸ್ತಾರೆ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ಅಂತಂದರೆ ಒಂದು ಕಡೆಗೆ ನಿರ್ಮಲ ನೀರಿನ ಮಹಾ ಸರೋವರವೇ ಇರಬೇಕಾದರೆ ಅದನ್ನು ಬಿಟ್ಟು ಮನುಷ್ಯ ಸಣ್ಣ ಕೆಸರಿನ ಹೊಂಡದಲ್ಲಿ ಹೋದರೆ ಅಲ್ಲಿ ಕೆಸರು ಕದಡಿ ಬಟ್ಟೆ ಒಗೆಯಲು ಆಗೋಲ್ಲ, ಸ್ನಾನ ಮಾಡಲು ಆಗೋದಿಲ್ಲ, ಅದು ಶುಚಿಯಾಗೂ ಇರೋದಿಲ್ಲ. ಪರಿಪೂರ್ಣ ನಿರ್ಮಲ ನಿರಂಜನ ಪರಮಾತ್ಮನ ಸಾನ್ನಿಧ್ಯ ಬಿಟ್ಟು ಪ್ರಾಪಂಚಿಕ ಕೆಸರಿನ ಕಡೆಗೆ ಹೋದರೆ ಅದು ಸರಿಯಲ್ಲ ಅಂತ ತಿಳಿಸ್ತಾರೆ. ತಾವಾನ್ ಸರ್ವೇಷು ಬ್ರಾಹ್ಮಣಸ್ಯ ವಿಜಾನತಃ ಅಂತಂದರೆ ಸರ್ವವ್ಯಾಪಿ ಮಹಾಸರೋವರದಂಥ ಇರುವಂಥ ಪರಮಾತ್ಮನ ಪರತತ್ವದ ಪ್ರಾಪ್ತವಾಗುವಂಥದ್ದನ್ನು ಬಿಟ್ಟು ವೇದಗಳಲ್ಲಿ ಹೇಳಿದ ಯಜ್ಞ, ಯಾಗ, ಜಪ, ತಪ, ಜ್ಞಾನ, ಧರ್ಮ, ತೀರ್ಥಯಾತ್ರೆ ಇಂಥ ಎಲ್ಲ ಚಿಕ್ಕ ಚಿಕ್ಕ ಕೆಸರಿನ ಹೊಂಡದತ್ತೆ ಹೋಗುವುದು ಸರಿಯಲ್ಲ ಅಂತ ಕೃಷ್ಣ ಇಲ್ಲಿ ತಾವಾನ್ ಪದ ತಾತ್ಪರ್ಯ ಪರಮಾತ್ಮ ತತ್ವ ಪ್ರಾಪ್ತಿಯಾದ ಅಂತ ಹೇಳ್ತಾನೆ. ಅಂದರೆ ಸಾತ್ವಿಕ ರಜಸ್ ತಮಸ್ ಗುಣಗಳನ್ನು ಇವುಗಳನ್ನು ಇಲ್ಲದ ಹಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಪ್ರಾಪಂಚಿಕ ಭೋಗಗಳಿಗೆ ಕೊನೆಯಿಲ್ಲ, ಆದರೆ ಅನಂತ ಭೋಗಗಳ ಲಾಲಸೆ ಬಿಟ್ಟು
ಅನಂತ ಸತ್ಯ ಸ್ವರೂಪನ ಕಡೆಗೆ ಗಮನ ಹರಿಸಿದರೆ ತಾನಾಗೇ ಭೋಗಗಳ ತ್ಯಾಗ ಸಾಧ್ಯವಾಗುತ್ತದೆ. ಮುಂದಿನ 47ನೇ ಶ್ಲೋಕದಲ್ಲಿ ಸಮಬುದ್ಧಿ ಪ್ರಾಪ್ತಿಗೆ ಕರ್ಮ ಮಾಡುವ ಆಜ್ಞೆ ನೀಡುತ್ತಾನೆ. ಇದು ಅತ್ಯಂತ ಪ್ರಚಲಿತವಾದಂಥ ಪ್ರಭಾವಿ, ಎಲ್ಲರಿಗೂ ಅವಶ್ಯ ಮನನೆ ಮಾಡಲೇಬೇಕಾದಂಥ ಶ್ಲೋಕ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚಿತ್ ಮಾ ಕರ್ಮಫಲಹೇತು ಭೂರ್ಮಾರ್ತೆ ಸಂಜ್ಞೋಕ್ತ ಕರ್ಮಣಿ. ಅಂದರೆ ಕರ್ತವ್ಯ ಮಾಡುವುದರಲ್ಲಿಯೇ ನಿನಗೆ ಅಧಿಕಾರವಿದೆ, ಅದರ ಪ್ರತಿಫಲದ ಕಳೆಗೆ ಮೇಲಲ್ಲ. ಆದ್ದರಿಂದ ನೀನು ಕರ್ಮಫಲದ ಹೇತುವು ಆಗಬೇಡ ಮತ್ತು ನಿನಗೆ ಕರ್ಮ ಮಾಡದೆ ಇರುವುದರಲ್ಲಿಯೂ ಆಸಕ್ತಿ ಇಲ್ಲದಿರಲಿ. ಕರ್ಮಣ್ಯೇವಾಧಿಕಾರಸ್ತೆ ಅಂತಂದರೆ ನಿನಗೆ ಪ್ರಾಪ್ತವಾದ ಕರ್ತವ್ಯ ಪಾಲನೆಯನ್ನು ಮಾತ್ರ ಮಾಡು, ಅದನ್ನು ಮಾಡಲು ನಿನಗೆ ಅಧಿಕಾರವಿದೆ. ಕರ್ಮಯೋನಿಯಲ್ಲಿ ಹುಟ್ಟಿದ ಮನುಷ್ಯನಿಗೆ ಮಾತ್ರ ದಿನನಿತ್ಯದ ಕರ್ಮಗಳಲ್ಲದೆ ಹೊಸ ಕರ್ಮ ಮಾಡಲು ಸಾಧ್ಯವಿದೆ. ಬೇರೆ ಪಶು ಪಕ್ಷಿ ಕೀಟಕಗಳಿಗೆ ಹುಟ್ಟು ಸಾವಿನ ಮಧ್ಯೆ ಅವಕ್ಕೆ ಬದುಕೋದು ಒಂದೇ ಇರುತ್ತೆ, ಬೇರೆ ಕರ್ಮ ಮಾಡೋಕ್ಕೆ ಅಧಿಕಾರವಿಲ್ಲ. ಅವುಗಳೆಲ್ಲ ತಮ್ಮ ಆಹಾರಕ್ಕಾಗಿ ಕೆಲಸ ಮಾಡುತ್ತವೆ, ಆದರೆ ಲೋಕ ಕಲ್ಯಾಣಕ್ಕಾಗಿ ನಿಸ್ವಾರ್ಥ ಸೇವೆ ಮಾಡುವುದು ಕೇವಲ ಮನುಜರಿಂದ ಮಾತ್ರ ಸಾಧ್ಯ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಕರ್ಮಣಿ ಪದದಲ್ಲಿ ಏಕವಚನ ಕೊಡುವ ತಾತ್ಪರ್ಯ, ಅರ್ಜುನನಂಥ ಕ್ಷತ್ರಿಯನಿಗೆ ಯುದ್ಧದ ಸಮಯದಲ್ಲಿ ಯುದ್ಧ ಮಾಡುವುದು ಒಂದೇ ಕರ್ತವ್ಯವಾಗಿದೆ. ಮನುಷ್ಯನ ಶರೀರಕ್ಕೆ ಹೋದ ಜನ್ಮದ ಕರ್ಮದ ಪ್ರಾರಬ್ಧ ಫಲ ಮತ್ತು ಈ ಜನ್ಮದಲ್ಲಿ ಮಾಡಿದ ಪುರುಷಾರ್ಥ, ಹೀಗೆ 2 ಫಲಗಳ ತರಹದ ಫಲಗಳು ಅವನಿಗೆ ಭೋಗಕ್ಕೆ ಸಿಕ್ಕುತ್ತವೆ. ಮನುಷ್ಯ ಜನ್ಮದ ಉದ್ದೇಶವೇ ಹೊಸ ಪುರುಷಾರ್ಥಕ್ಕಾಗಿ, ಜಗದುದ್ಧಾರಕ್ಕಾಗಿ ಸೇವೆ ಮಾಡುವುದು. ಪ್ರತಿಯೊಬ್ಬರೂ ಶುದ್ಧ ಅಶುದ್ಧವಾದಂಥ ಸುಖ ದುಃಖ ಅನುಭವಿಸಿ ಯಾಕೆ ಹೀಗೆ, ಅಯ್ಯೋ ನಾನೇನು ಮಾಡಿದ್ದೆ, ಏನು ಅದಕ್ಕೆ ನನಗೆ ಇಂಥ ಕಷ್ಟ ಅಂತ ಹೇಳ್ಕೊಳ್ಳದೆ ಅದು ಅವನ ಪ್ರಾರಬ್ಧದಿಂದ ಬಂದದ್ದು ಅಂತ ಅರಿತುಕೊಳ್ಳುವುದು ಉತ್ತಮ. ಆದರೆ ದುಃಖಕರ ಪರಿಸ್ಥಿತಿ ಬಂದಾಗ ಎಂದೂ ಹೆದರಬಾರದು. ಕಾರಣ ನಾವು ಹಿಂದೆ ಮಾಡಿದ ಸುಖದ ಭೋಗಕ್ಕಾಗಿ ಮಾಡಿದ ಪಾಪದ ಫಲ ಈಗ ಅನುಭವಿಸುತ್ತಿರುತ್ತೇವೆ. ಅದನ್ನು ಸಮಬುದ್ಧಿಯಿಂದ ಅನುಭೋಗಿಸಿ ಪ್ರಾಯಶ್ಚಿತ್ತ ಮಾಡಿ ಪರಿಶುದ್ಧರಾಗಲು ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟು ಇತರರನ್ನು ದೇವರನ್ನು ದೂಷಿಸಬಾರದು. ಬದಲಿಗೆ ಇತರರ ಹಿತಕ್ಕಾಗಿ ನಿಸ್ವಾರ್ಥ ಸೇವೆ ಮಾಡಬೇಕು. ಮಾ ಫಲೇಷು ಕದಾಚನ ಅಂದರೆ ಫಲದಲ್ಲಿ ನನಗೆ ಕಿಂಚಿತ್ತಾದರೂ ಅಧಿಕಾರವಿಲ್ಲ. ನಿನಗೆ ಬರಬೇಕಾದದ್ದು ಬಂದೇ ಬರುತ್ತದೆ, ಬರಲಾರದ್ದು ಎಷ್ಟು ಹಂಬಲಿಸಿದ್ರೂ ಬರೋದಿಲ್ಲ. ಇದನ್ನೇ 12ನೇ ಶತಮಾನದಲ್ಲಿ ಬಸವಣ್ಣನವರ ವೈಚಾರಿಕ ಪತ್ನಿ ಶರಣೆ ನೀಲಾಂಬಿಕೆ ತನ್ನ ವಚನದಲ್ಲಿ ಭೋಗಾದಿ ಭೋಗಂಗಗಳು ಸಂಗಯ್ಯನ ಅಧೀನವಾಗಿ ಅಂತ ಸರಳ ಕನ್ನಡದಲ್ಲಿ ಪುನರುಚ್ಚಾರ ಮಾಡಿದ್ದಾರೆ. ಫಲೇಷು ಪದದಲ್ಲಿ ಬಹುವಚನವಿರುವ ತಾತ್ಪರ್ಯ, ಮನುಷ್ಯ ಒಂದು ಕೆಲಸ ಮಾಡಿದ್ದಕ್ಕೆ ಅನೇಕ ಫಲ ಬಯಸ್ತಾನೆ. ನಿಷ್ಕಾಮ ಕರ್ಮ ಮಾಡಲು ಸಾಧಕನಲ್ಲಿ ಸಮಬುದ್ಧಿ ವಿವೇಕವಿರಬೇಕು, ಸೇವಾಭಾವವಿರಬೇಕು. ಅಂದರೆ ಮಾತ್ರ ಅದು ಕರ್ಮಯೋಗವಾಗುತ್ತದೆ. ಮಾ ಕರ್ಮ ಫಲ ಹೇತುರ್ಭೂ ಅಂತಂದರೆ ನೀವು ಕರ್ಮದ ಫಲ ಕಾರಣವಾಗಬೇಡ. ಮಾಡುವ ಕರ್ಮದ ಮೇಲೆ ಶರೀರ, ಇಂದ್ರಿಯ, ಮನ, ಬುದ್ಧಿಗಳ ವ್ಯಾಮೋಹ ಬಂದರೆ ಬಂಧನಕ್ಕೊಳಗಾಗಿ ಕರ್ಮಫಲಕ್ಕೆ ಕಾರಣವಾಗುತ್ತಾನೆ. ಮಾತೆ ಸಂಗೋಪ್ಸ್ವ ಕರ್ಮಡಿ, ಮಾಡಬೇಕಾದ ಕರ್ಮ ಮಾಡುವುದಲ್ಲಿ ಅನ್ನುವ ನಿರಾಸಕ್ತಿಯೂ ಇರಬಾರದು. ಆದ್ದರಿಂದ ಇಲ್ಲಿ ನಿರ್ಲಿಪ್ತ ಭಾವನೆ ಹೊರತು ನಿರಾಸಕ್ತಿಯಲ್ಲ ಅಂತ ಅರ್ಥ ಮಾಡಿಕೊಳ್ಬೇಕು. ಈ ಪ್ರಮುಖ ಶ್ಲೋಕದಲ್ಲಿ 4 ಚರಣಗಳಲ್ಲಿ 4 ಮಾತುಗಳನ್ನು ಹೇಳಿದ್ದಾರೆ. 1, ಕರ್ಮ ಮಾಡುವುದರಲ್ಲಿ ನಿನಗೆ ಅಧಿಕಾರವಿದೆ. 2, ಕರ್ಮದ ಫಲ ಮೇಲೆ ಅಧಿಕಾರವಿಲ್ಲ. 3ನೇದು, ನೀನು ಕರ್ಮದ ಮೋಹದಿಂದ ಅದರ ಫಲದ ಕಾರಣವೂ ಆಗಬಾರದು.
ನಾಲ್ಕನೇದು, ಕರ್ಮ ಮಾಡಿದರೆ ನಿರಾಸಕ್ತನಾಗಿ ಮಾಡಬಾರ್ದು. ಇದರ ತಾತ್ಪರ್ಯ ವಸ್ತು, ವ್ಯಕ್ತಿ ಮತ್ತು ಕ್ರಿಯೆಯಲ್ಲಿ ಇರುವ ಮನಸ್ಸಿನ ಸೆಳೆತವಾದ ದ್ವೇಷ, ರಾಗ ಇದು ಅಜ್ಞಾನದ ದ್ಯೋತಕವಾಗಿದೆ. ಮರದ ಪೊರಟರೆಯಲ್ಲಿ ಬೆಂಕಿ ಹತ್ತಿದರೆ ಅದು ಹಸಿರಾಗಿ ಉಳಿಯೋದಿಲ್ಲ, ಸುಟ್ಟು ಹೋಗುತ್ತದೆ. ಹಾಗೆಯೇ ವ್ಯಕ್ತಿಯಲ್ಲಿ ಹೊಟ್ಟೆ ಕಿಚ್ಚು, ದ್ವೇಷದ ದೋಷವಿರುವುದರಿಂದ ಮನಃಶಾಂತಿ ಕದಡಿ ಹೋಗುತ್ತದೆ. ಹೀಗೆ ಕರ್ಮದ ಆದೇಶ ಕೊಟ್ಟ ಶ್ರೀಕೃಷ್ಣ ಪರಮಾತ್ಮ 48ನೇ ಶ್ಲೋಕದಲ್ಲಿ ಕರ್ಮ ಮಾಡುವಾಗ ಸಮಚಿತ್ತನಾಗಿರುವ ರೀತಿ ವಿವರಿಸುತ್ತಾರೆ. ಹೇ ಧನಂಜಯ, ನೀನು ಆಸಕ್ತಿಯನ್ನು ತ್ಯಾಗ ಮಾಡಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮನಾಗಿದ್ದು ಯೋಗದಲ್ಲಿ ಸ್ಥಿತನಾಗಿ ಕರ್ಮಗಳನ್ನು ಮಾಡು. ಏಕೆಂದರೆ ಸಮತ್ವವೇ ಯೋಗವೆಂದು ಹೇಳಲಾಗುತ್ತದೆ. ಸಂಗಮ್ ತ್ಯಕ್ ಸ್ವಾರ್ಥ ಅಂದರೆ ಯಾವುದೇ ಕರ್ಮ ಎಲ್ಲೇ, ಯಾವಾಗಲೇ, ಯಾವ ಪರಿಸ್ಥಿತಿಯಲ್ಲೇ ಮಾಡಲಿ, ನಿನಗೆ ಅಂತಃಕರಣ ಮತ್ತು ಬಹಿಃಕರಣದಲ್ಲಿ ಪ್ರಪಂಚದ ವಸ್ತುಗಳ ಆಸೆ ಪಡಬೇಡ. ಆಗ ಮಾತ್ರ ಯಾವ ಮೋಹವೂ ಇಲ್ಲದೆ ನಿರ್ಲಿಪ್ತನಾಗಿ ಕರ್ಮ ಮಾಡಬಹುದು. ಸಿದ್ಧ್ಯ ಸಿದ್ಧ್ಯೋಹೋ ಸಮೋ ಭೂತ್ವ, ಆಸಕ್ತಿಗೆ ತ್ಯಾಗ ಮಾಡುವುದರಿಂದ ಸಿದ್ಧಿ ಅಸಿದ್ಧಿ ಸಮವಾಗಿ ಸ್ವೀಕರಿಸಲು ಸಾಧ್ಯವಾಗುತ್ತದೆ ಅಂತ ತಿಳಿಸ್ತಾನೆ. ಹೀಗೆ ನಿರ್ಲಿಪ್ತನಾಗಿ ಕರ್ಮ ಮಾಡಿದಾಗ ಅದರ ಪ್ರಶಂಸೆ, ನಿಂದೆ ಸಮನಾಗಿ ಸ್ವೀಕರಿಸುವ ಅಂತಃಕರಣ ಶುದ್ಧವಾಗುವುದು. ಇಂಥ ಸಮತೆ, ಸಮಬುದ್ಧಿಯಿಂದ ಮಾಡಿದ ಕರ್ಮಯೋಗಿ ಅವರು ಕರ್ಮಯೋಗಿಗಳಾಗ್ತಾರೆ. ಯೋಗಸ್ಥಃ ಕುರು ಕರ್ಮಾಣಿಹಿ ಅಂದರೆ ಸಮಬುದ್ಧಿಯಿಂದ ಅಚಲ ಸ್ಥಿತಿ ಪಡೆಯುವುದೇ ಕರ್ಮ. ಅದು ಯೋಗಿಯ ಲಕ್ಷಣ. ಸಮತ್ವಂ ಯೋಗ ಉಚ್ಯತೆ ಅಂತಂದರೆ ಸಮತೆ ಪರಮಾತ್ಮನ ಸ್ವರೂಪವಾಗಿದೆ. ಆದ್ದರಿಂದ ಸಮತೆ ನಿರಂತರ ಅಂತಃಕರಣದಲ್ಲಿ ಇರಬೇಕು ಅಂತ ತಿಳಿಸ್ತಾರೆ. ಅಂದರೆ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರದಿಂದ ಮಾಡುವ ಎಲ್ಲ ಕ್ರಿಯೆಗಳು ಅಂದರೆ ಕಾಯ, ವಾಚ, ಮನಸ ಜಗತ್ತಿನ ಕಲ್ಯಾಣಕ್ಕಾಗಿಯೇ ಸೇವಾರೂಪವಾಗಿ ಕರ್ಮ ಮಾಡಬೇಕು. ಇದನ್ನೇ ಬಸವಣ್ಣನವರು ದೈವೀ ಸ್ವರೂಪವಾದ ಸಮಾಜಕ್ಕೆ ದಾಸನಾಗಿ ಮಾಡುವ ಕೆಲಸವನ್ನು ಕಾಯಕ ಅಂತ ಕರೆದರು. ಬನ್ನಿ ನಾವೆಲ್ಲರೂ ನಿಸ್ವಾರ್ಥ ನಿಷ್ಕಾಮ ಕರ್ಮಯೋಗಿಗಳಾಗಿ ಕಾಯಕವೇ ಕೈಲಾಸವೆಂದು ನಿಸ್ವಾರ್ಥ ಸಮಬುದ್ಧಿಯಿಂದ ದುಡಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.